ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಚೆ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸ್ತನ್ಯಪಾನ ಜಾಗೃತಿ ಸಮೂಹ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜು, ತುಂಬೆ, ಬಂಟ್ವಾಳ. ಇಲ್ಲಿನ ವಿದ್ಯಾರ್ಥಿಗಳು. ವಿಶ್ವ ಸ್ತನ್ಯಪಾನ ವಾರವನ್ನು ಪ್ರತಿ ವರ್ಷ ಆಗಸ್ಟ್ 1ರಿಂದ 7ರವರೆಗೆ ಆಚರಿಸಲಾಗುತ್ತದೆ. ಒಂದು ದಿನದ ಜಾಗೃತಿಯಿಂದ ಮಾತ್ರ ಸ್ತನ್ಯಪಾನದ ಮಹತ್ವವನ್ನು ಎಲ್ಲರಿಗೂ ತಲುಪಿಸಲು ಸಾಧ್ಯವಿಲ್ಲ. ಆದ್ದರಿಂದ ತಾಯಂದಿರು, ಕುಟುಂಬಗಳು, ಆರೋಗ್ಯ ಸಿಬ್ಬಂದಿ ಮತ್ತು ಸಮಾಜದಲ್ಲಿ ಸರಿಯಾದ ಮಾಹಿತಿ, ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಹೆಚ್ಚಿಸಲು ಒಂದು ವಾರದ ಕಾಲ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. 2026ರ ಧ್ಯೇಯ ವಾಕ್ಯ ಸ್ತನಪಾನಕ್ಕೆ ಆದ್ಯತೆ ನೀಡಿ ಸುಸ್ಥಿರ ಬೆಂಬಲ ವ್ಯವಸ್ಥೆಗಳನ್ನು ನಿರ್ಮಿಸೋಣ. ತಾಯಿಯ ಪ್ರೀತಿ ಮಗುವಿನ ಜನನಕ್ಕೂ ಮೊದಲೇ ಆರಂಭವಾಗುತ್ತದೆ. ಮಗುವಿನ ಜೀವನದ ಪಯಣವು ಭರವಸೆಯಿಂದ ಆರಂಭವಾಗುತ್ತದೆ. ಮೊದಲ ಅಪ್ಪುಗೆ ಮೊದಲ ಆಹಾರ, ಜೀವನ ಪೂರ್ತಿ ಉತ್ತಮ ಆರೋಗ್ಯದ ಮೊದಲ ಭರವಸೆ. ಸ್ತನ್ಯಪಾನವನ್ನು ಬೆಂಬಲಿಸೋಣ, ಆರೋಗ್ಯಕರ ಕುಟುಂಬಗಳನ್ನು ಬೆಂಬಲಿಸೋಣ, ಉತ್ತಮ ನಾಳೆಯನ್ನು ನಿರ್ಮಿಸೋಣ. ಇಂದಿನ ವಿಶೇಷ ಸ್ತನ್ಯಪಾನ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ಅನಿತಾ, ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜ್, ತುಂಬೆ, ನರ್ಸಿಂಗ್ ವಿದ್ಯಾರ್ಥಿನಿ. ಈ ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜ್, ತುಂಬೆ, ಇದರ ಪ್ರಸೂತಿ ಮತ್ತು ಸ್ತ್ರೀರೋಗ ನರ್ಸಿಂಗ್ ವಿಭಾಗವು ಆಯೋಜಿಸಿದೆ. ತಾಯಿ ಹಾಲು ಮಗುವಿನ ಮೊದಲ ಮತ್ತು ಅತ್ಯುತ್ತಮ ಆಹಾರ. ಆದರೆ ಅನೇಕ ತಾಯಂದಿರಲ್ಲಿ ಸ್ತನ್ಯಪಾನದ ಬಗ್ಗೆ ಹಲವಾರು ಸಂದೇಹಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ಇಂದಿನ ಕಾರ್ಯಕ್ರಮವನ್ನು ಆಲಿಸೋಣ. ಇಂದು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ದಿವ್ಯಾ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ; ಆಶಾ, ಸಮುದಾಯ ಆರೋಗ್ಯ ನರ್ಸ್; ಲಕ್ಷ್ಮಿ, ಅನುಭವ ಸಂಪನ್ನ ಅಜ್ಜಿ; ರಾಜೇಶ್, ತಂದೆ ಮತ್ತು ಇತ್ತೀಚೆಗೆ ಮುದ್ದಾದ ಮಗುವಿಗೆ ಜನ್ಮ ನೀಡಿರುವ ಸವಿತಾ. ಸವಿತಾ, ತಾಯಿಯಾದ ನಿಮಗೆ ಹಾರ್ದಿಕ ಅಭಿನಂದನೆಗಳು. ತಾಯ್ತನವು ಜೀವನದ ಅತ್ಯಂತ ಸುಂದರ ಪಯಣಗಳಲ್ಲಿ ಇದು ಒಂದು ಎಂದು ಹೇಳಲಾಗುತ್ತದೆ. ಈ ಮೊದಲ ಕೆಲವು ದಿನಗಳ ಅನುಭವ ಹೇಗಿದೆ? ಮೊದಲ ಬಾರಿಗೆ ನನ್ನ ಮಗುವನ್ನು ಕೈಯಲ್ಲಿ ಹಿಡಿದಾಗ ಹೇಳಲಾಗದಷ್ಟು ಸಂತೋಷವಾಯಿತು. ಅದರ ಜೊತೆಗೆ ಸ್ವಲ್ಪ ಭಯವೂ ಇತ್ತು. ಪ್ರತಿಯೊಬ್ಬರು ಬೇರೆ ಬೇರೆ ಸಲಹೆ ಕೊಡುತ್ತಿದ್ದರು. ಕೆಲವರು ಪ್ರತಿ 2 ಗಂಟೆಗೆ ಹಾಲುಣಿಸು ಎಂದರು. ಇನ್ನೂ ಕೆಲವರು ಮೊದಲು ಜೇನುಗೊಡಬೇಕು ಎಂದರು. ನಿನ್ನ ಹಾಲು ಸಾಕಾಗುವುದಿಲ್ಲ ಎಂದವರು ಇದ್ದಾರೆ. ರಾಜೇಶ್, ತಂದೆಯಾದ ನಿಮಗೆ ಹೇಗೆನಿಸಿತು? ನಿಜ ಹೇಳ್ಬೇಕಂದರೆ ನಾನು ಗೊಂದಲದಲ್ಲಿದ್ದೆ. ಮಗುವಿಗೆ ಬೇಕಾದ ಎಲ್ಲ ವಸ್ತುಗಳು ತಂದರೆ ಸಾಕು ಎಂದುಕೊಂಡಿದ್ದೆ. ಆದರೆ ಮಗುವಿನ ಆರೈಕೆ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳುವುದು ಅದಕ್ಕಿಂತ ಮುಖ್ಯ ಎಂದು ನಂತರ ಅರ್ಥವಾಯಿತು. ಸ್ನೇಹಿತರು, ಬಂಧುಗಳು ಎಲ್ಲರೂ ಬೇರೆ ಬೇರೆ ಸಲಹೆಗಳನ್ನು ನೀಡಿದರು. ಕೊನೆಗೆ ನಾವು ಮೂಢನಂಬಿಕೆಗಳನ್ನು ನಂಬದೆ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯ ಸಲಹೆ ಪಡೆಯಲು ತೀರ್ಮಾನಿಸಿದೆವು. ಅದು ನನ್ನ ಯೌವನದ ದಿನಗಳನ್ನು ನೆನಪಿಸುತ್ತದೆ. ಆಗ ನಮ್ಮ ತಾಯಂದಿರು ಮತ್ತು ಅಜ್ಜಿಯಂದಿರಿಂದ ಕಲಿತದ್ದನ್ನೇ ನಾವು ಅನುಸರಿಸುತ್ತಿದ್ದೆವು. ಹಳದಿ ಬಣ್ಣದ ಮೊದಲ ಎದೆ ಹಾಲನ್ನು ಚೆಲ್ಲಬೇಕು, ಮಗುವಿಗೆ ಮೊದಲು ಜೇನು ಕೊಡಬೇಕು ಎಂಬ ನಂಬಿಕೆಗಳಿದ್ದವು. ಆದರೆ ಇಂದು ವೈಜ್ಞಾನಿಕ ಜ್ಞಾನದಿಂದ ಸರಿಯಾದ ಮಾಹಿತಿಯನ್ನು ತಿಳಿದುಕೊಂಡು ತಾಯಿ ಹಾಲಿನ ಮಹತ್ವವನ್ನು ಅರಿಯುವುದು ಬಹಳ ಮುಖ್ಯ. ಧನ್ಯವಾದಗಳು ಲಕ್ಷ್ಮಿ. ಅನೇಕ ಸಂಪ್ರದಾಯಗಳು ಪ್ರೀತಿಯಿಂದ ಹುಟ್ಟಿಕೊಂಡಿವೆ. ಆದರೆ ಆರೋಗ್ಯ ಸೇವೆಯು ಸಂಶೋಧನೆ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳ ಮೂಲಕ ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ. ಡಾಕ್ಟರ್ ದಿವ್ಯಾ, ಎದೆ ಹಾಲುಣಿಸುವಿಕೆಯ ಬಗ್ಗೆ ಚರ್ಚಿಸುವ ಮೊದಲು ನಮ್ಮ ಕೇಳುಗರಿಗೆ ಒಂದು ಸರಳ ವಿಷಯವನ್ನು ತಿಳಿಸಬಲ್ಲಿರಾ? ಎದೆ ಹಾಲುಣಿಸುವಿಕೆ ಏಕೆ ಅಷ್ಟೊಂದು ಮಹತ್ವದೆಂದು ಪರಿಗಣಿಸಲಾಗುತ್ತದೆ? ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ನಂತಹ ಸಂಸ್ಥೆಗಳು ಪ್ರತಿಯೊಂದು ಆರೋಗ್ಯವಂತ ನವಜಾತ ಶಿಶುವಿಗೂ ಇದನ್ನು ಏಕೆ ಶಿಫಾರಸು ಮಾಡುತ್ತವೆ? ಧನ್ಯವಾದಗಳು ಅನಿತಾ. ತಾಯಿ ಹಾಲು ಮಗುವಿಗೆ ಕೇವಲ ಆಹಾರವಲ್ಲ, ಅದು ಸಂಪೂರ್ಣ ರಕ್ಷಣೆಯೂ ಹೌದು. ಇದರಲ್ಲಿ ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು, ಸೋಂಕುಗಳಿಂದ ರಕ್ಷಿಸುವ ಪ್ರತಿರೋಧಕಾಂಶಗಳು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳಿವೆ.
ಮಗುವಿನ ಅಗತ್ಯಕ್ಕೆ ಅನುಗುಣವಾಗಿ ತಾಯಿ ಹಾಲಿನ ಗುಣವು ಬದಲಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಶಿಶುಗಳಿಗೆ ಅತ್ಯುತ್ತಮ ಆಹಾರ ಎಂದು ಕರೆಯಲಾಗುತ್ತದೆ. ಅಂದರೆ ತಾಯಿ ಹಾಲು ಮಗುವಿನ ಹಸಿವನ್ನು ನೀಗಿಸುವುದಷ್ಟೇ ಅಲ್ಲ, ರೋಗಗಳಿಂದಲೂ ರಕ್ಷಿಸುತ್ತದೆ. ಖಂಡಿತ. ಇದು ಮಗುವಿನಲ್ಲಿ ಅತಿಸಾರ, ನ್ಯುಮೋನಿಯಾ, ಕಿವಿ ಸೋಂಕು ಸೇರಿದಂತೆ ಹಲವು ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ತಾಯಿಗೂ ಅನೇಕ ಪ್ರಯೋಜನಗಳಿವೆ. ಗರ್ಭಾಶಯ ಬೇಗ ಸಾಮಾನ್ಯ ಸ್ಥಿತಿಗೆ ಮರಳಲು, ಹೆರಿಗೆಯ ನಂತರದ ರಕ್ತಸ್ರಾವ ಕಡಿಮೆಯಾಗಲು, ಸ್ತನ ಮತ್ತು ಅಂಡಾಶಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ತಾಯಿ ಮಗುವಿನ ಬಾಂಧವ್ಯವನ್ನು ಗಟ್ಟಿಯಾಗಲು ಸಹಾಯ ಮಾಡುತ್ತದೆ. ಡಾಕ್ಟ್ರೇ, ನಿಮ್ಮ ಮಾತು ಕೇಳಿದ ನಂತರ ನನಗೆ ಆತ್ಮವಿಶ್ವಾಸ ಬಂದಿದೆ. ಸ್ತನ್ಯಪಾನ ಸಹಜವಾದರೂ ಅದನ್ನು ಸರಿಯಾಗಿ ಮಾಡಲು ಮಾರ್ಗದರ್ಶನ ಮತ್ತು ಅಭ್ಯಾಸ ಅಗತ್ಯ ಎಂಬುದು ಈಗ ಅರ್ಥವಾಗಿದೆ. ಹೌದು ಸವಿತಾ, ಪ್ರತಿಯೊಬ್ಬ ತಾಯಿಯೂ ಸಹಾಯ ಕೇಳಲು ಹಿಂಜರಿಯಬಾರದು. ಸ್ತನ್ಯಪಾನ ಎನ್ನುವುದು ತಾಯಿ ಮತ್ತು ಮಗು ಇಬ್ಬರೂ ಸೇರಿ ಕಲಿಯುವ ಒಂದು ಕೌಶಲ್ಯ. ಮೊದಲ ಕೆಲವು ದಿನಗಳಲ್ಲಿ ವೈದ್ಯರು, ದಾದಿಯರು ಮತ್ತು ಸ್ತನ್ಯಪಾನ ಸಲಹೆಗಾರರ ಮಾರ್ಗದರ್ಶನ ತಾಯಿಗೆ ತುಂಬಾ ಸಹಾಯವಾಗುತ್ತದೆ. ಇಂದು ನನಗೆ ಒಂದು ವಿಷಯ ಸ್ಪಷ್ಟವಾಯಿತು. ಸ್ತನ್ಯಪಾನವು ತಾಯಿಯೊಬ್ಬಳ ಜವಾಬ್ದಾರಿ ಮಾತ್ರವಲ್ಲ, ತಂದೆ ಮತ್ತು ಇಡೀ ಕುಟುಂಬದ ಬೆಂಬಲವೂ ಅಷ್ಟೇ ಮುಖ್ಯ. ನಾನು ಹಾಲುಣಿಸಲು ಸಾಧ್ಯವಾಗದಿದ್ದರೂ ಸವಿತಲಿಗೆ ಧೈರ್ಯ ತುಂಬಿ ಅವಳ ಜೊತೆಗೆ ನಿಂತು ಸಹಾಯ ಮಾಡುತ್ತೇನೆ. ಬಹಳ ಚೆನ್ನಾಗಿ ಹೇಳಿದಿರಿ ರಾಜೇಶ್. ಸ್ತನ್ಯಪಾನವು ಇಡೀ ಕುಟುಂಬದ ಪಯಣ. ಈಗ ಹೆರಿಗೆಯ ನಂತರದ ಮೊದಲ 1 ಗಂಟೆ ಗೋಲ್ಡನ್ ಅವರ್ ಮತ್ತು ಮಗುವಿನ ಮೊದಲ ಸ್ತನ್ಯಪಾನದ ಮಹತ್ವವನ್ನು ಡಾಕ್ಟರ್ ದಿವ್ಯಾ ಅವರಿಂದ ತಿಳಿದುಕೊಳ್ಳೋಣ. ಹೆರಿಗೆಯ ನಂತರದ ಮೊದಲ 1 ಗಂಟೆಯನ್ನು ಗೋಲ್ಡನ್ ಅವರ್ ಎಂದು ಕರೆಯಲಾಗುತ್ತದೆ. ಇದು ಮಗುವಿನ ಜೀವನದ ಅತ್ಯಂತ ಮಹತ್ವದ ಸಮಯ. ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದರೆ ಮೊದಲ 1 ಗಂಟೆಯೊಳಗೆ ಸ್ತನ್ಯಪಾನವನ್ನು ಆರಂಭಿಸಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡುತ್ತದೆ. ಡಾಕ್ಟ್ರೇ, ಹೆರಿಗೆಯ ನಂತರ ನಾನು ತುಂಬಾ ದಣಿದಿದ್ದೆ. ನನ್ನ ಮಗುವಿಗೆ ಮೊದಲ ಅಳುವನ್ನು ಕೇಳಿದೆ. ನಂತರ ದಾದಿಯರು ಮಗುವನ್ನು ನನ್ನ ಎದೆಯ ಮೇಲೆ ಇಟ್ಟರು. ಮುಂದೆ ಏನಾಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ಅದೇ ಅತ್ಯಂತ ಅಮೂಲ್ಯ ಕ್ಷಣ. ತಾಯಿ ಮತ್ತು ಮಗುವನ್ನು ಬೇರ್ಪಡಿಸದೆ ಮಗುವನ್ನು ತಾಯಿಯ ಎದೆಯ ಮೇಲೆ ಇಡುವುದನ್ನು ಚರ್ಮದಿಂದ ಚರ್ಮದ ಸಂಪರ್ಕ ಎಂದು ಕರೆಯುತ್ತಾರೆ. ಇದರಿಂದ ಮಗುವಿನ ದೇಹದ ಉಷ್ಣತೆ, ಉಸಿರಾಟ, ಹೃದಯ ಬಡಿತ ಸ್ಥಿರವಾಗುತ್ತದೆ, ಅಳುವು ಕಡಿಮೆಯಾಗುತ್ತದೆ ಹಾಗೂ ಮಗು ಸಹಜವಾಗಿ ಸ್ತನ್ಯಪಾನ ಆರಂಭಿಸುತ್ತದೆ. ಜೊತೆಗೆ ತಾಯಿ ಮಗುವಿನ ಬಾಂಧವ್ಯವು ಗಟ್ಟಿಯಾಗುತ್ತದೆ. ಹೌದು, ಗರ್ಭಾವಸ್ಥೆಯಲ್ಲಿ ತಾಯಿಯ ಹೃದಯ ಬಡಿತ, ಧ್ವನಿ ಮತ್ತು ವಾಸನೆಯನ್ನು ಗುರುತಿಸಿರುತ್ತದೆ. ಆದ್ದರಿಂದ ಮಗುವಿಗೆ ಚರ್ಮದಿಂದ ಚರ್ಮದ ಸಂಪರ್ಕ ಭದ್ರತೆಯ ಭಾವನೆಯನ್ನು ನೀಡುತ್ತದೆ. ಡಾಕ್ಟರ್, ಮಗು ತಾನಾಗಿಯೇ ತಾಯಿಯ ಸ್ತನವನ್ನು ಹುಡುಕುತ್ತದೆಯೇ? ಹೌದು, ಅನೇಕ ಆರೋಗ್ಯವಂತ ನವಜಾತ ಶಿಶುಗಳಲ್ಲಿ ಎದೆಯ ಮೇಲಿನ ತೆವಳುವಿಕೆ ಎಂಬ ಸಹಜ ಗುಣವಿರುತ್ತದೆ. ಮಗು ನಿಧಾನವಾಗಿ ಸ್ತನದ ಕಡೆಗೆ ಚಲಿಸಿ ಬಾಯಿ ತೆರೆದು ಹಾಲು ಕುಡಿಯಲು ಪ್ರಾರಂಭಿಸುತ್ತದೆ. ನಮ್ಮ ಕಾಲದಲ್ಲಿ ತಾಯಿ ಮತ್ತು ಮಗುವನ್ನು ಬೇಗನೆ ಬೇರ್ಪಡಿಸುತ್ತಿದ್ದರು. ಈಗ ಅವರನ್ನು ಜೊತೆಯಲ್ಲೇ ಇಡುವುದು ಎಷ್ಟು ಮುಖ್ಯವೆಂದು ಅರ್ಥವಾಗುತ್ತಿದೆ. ಡಾಕ್ಟರ್, ಮೊದಲ ಹಳದಿ ಹಾಲನ್ನು ಕೆಲವರು ಕೆಟ್ಟ ಹಾಲು ಎಂದು, ಇನ್ನು ಕೆಲವರು ಚಿನ್ನದ ಹಾಲು ಎಂದು ಹೇಳುತ್ತಾರೆ. ಸತ್ಯ ಯಾವುದು? ಮೊದಲ ಹಾಲನ್ನು ಗಿನ್ನು ಹಾಲು ಎಂದು ಕರೆಯುತ್ತಾರೆ. ಇದು ಹಳದಿ ಬಣ್ಣದಲ್ಲಿದ್ದು IgA ಪ್ರತಿರೋಧಕಾಂಶಗಳು ಹಾಗೂ ಇತರ ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ. ಇದು ಮಗುವನ್ನು ರೋಗಗಳಿಂದ ರಕ್ಷಿಸುವುದರಿಂದ ಇದನ್ನು ಮಗುವಿನ ಮೊದಲ ಲಸಿಕೆ ಎಂದು ಕರೆಯಲಾಗುತ್ತದೆ. ಡಾಕ್ಟ್ರೇ, ಈ ಸ್ವಲ್ಪ ಹಾಲು ನನ್ನ ಮಗುವಿಗೆ ಸಾಕಾಗುತ್ತದೆ ಎಂಬ ಆತಂಕ ನನಗಿತ್ತು. ಇದು ಎಲ್ಲ ತಾಯಂದಿರ ಸಾಮಾನ್ಯ ಪ್ರಶ್ನೆ. ಜನನದ ಮೊದಲ ದಿನ ಮಗುವಿನ ಹೊಟ್ಟೆ ಚೆರಿ ಹಣ್ಣಿನಷ್ಟೇ ಚಿಕ್ಕದಾಗಿರುತ್ತದೆ. ಆದ್ದರಿಂದ ಗಿನ್ನು ಹಾಲು ಅಲ್ಪ ಪ್ರಮಾಣವೇ ಮಗುವಿಗೆ ಸಾಕಾಗುತ್ತದೆ. ಮಗು ಹೆಚ್ಚಾಗಿ ಹಾಲು ಕುಡಿಯುತ್ತಿದ್ದಂತೆ ತಾಯಿಯ ಹಾಲಿನ ಉತ್ಪಾದನೆಯೂ ಹೆಚ್ಚಾಗುತ್ತದೆ. ಆದ್ದರಿಂದಲೇ ನಾವು ಆಗಾಗ ಸ್ತನ್ಯಪಾನ ಮಾಡಿಸಲು ಸಲಹೆ ನೀಡುತ್ತೇವೆ. ಮಗು ಹಾಲು ಕುಡಿದಷ್ಟು ತಾಯಿಯ ದೇಹದಲ್ಲಿ ಹಾಲಿನ ಉತ್ಪಾದನೆಯೂ ಹೆಚ್ಚಾಗುತ್ತದೆ. ಅಂದರೆ ಮಗು ಚೆನ್ನಾಗಿ ಹಾಲು ಕುಡಿದಷ್ಟು ತಾಯಿಯ ಹಾಲು ಹೆಚ್ಚು ಉತ್ಪತ್ತಿಯಾಗುತ್ತದೆ. ಹೌದು, ಸ್ತನ್ಯಪಾನವು ಬೇಡಿಕೆ ಮತ್ತು ಪೂರೈಕೆ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅಗತ್ಯವಾಗಿ ಶಿಶುಗಳಿಗೆ ತಯಾರಿಸಿದ ಹಾಲಿನ ಹುಡಿ ನೀಡುವುದರಿಂದ ತಾಯಿ ಹಾಲಿನ ಉತ್ಪಾದನೆ ಕಡಿಮೆಯಾಗಬಹುದು. ಡಾಕ್ಟ್ರೇ, ಸ್ತನ್ಯಪಾನ ಮಾಡುವುದು ಸುಲಭ ಎಂದು ಕಾಣುತ್ತದೆ. ಆದರೆ ಮೊದಲ ಬಾರಿ ಮಾಡುತ್ತಿರುವಾಗ ನಾನು ಸರಿಯಾಗಿ ಮಾಡುತ್ತಿದ್ದೇನೆ ಎಂಬ ಅನುಮಾನವಿತ್ತು.
ಈ ಅನುಮಾನ ನಿಮಗೆ ಸಹಜ. ಹಾಲು ಕುಡಿಸಲು ಕೆಲವು ವಿಧಾನಗಳಿವೆ. ಮೊದಲು ಕ್ರೇಡಲ್ ಹೋಲ್ಡ್ ಅಂದರೆ ತೊಟ್ಟಿಲು ಹಿಡಿತ ಬಗ್ಗೆ ತಿಳಿಯೋಣ. ತಾಯಿ ಮಗುವಿನ ತಲೆಯನ್ನು ತನ್ನ ಕೈಯಲ್ಲಿ ಹಿಡಿದು ಮಗುವಿನ ದೇಹವನ್ನು ತನ್ನತ್ತ ತಿರುಗಿಸಿ ಹಾಲುಣಿಸುತ್ತಾಳೆ. ಇದು ಸಾಮಾನ್ಯವಾಗಿ ಹೆಚ್ಚು ಬಳಸುವ ವಿಧಾನ. ಎರಡನೆಯದು ಕ್ರಾಸ್ ಕ್ರೇಡಲ್ ಹೋಲ್ಡ್, ಅಡ್ಡ ತೊಟ್ಟಿಲು ಹಿಡಿತ. ಇದರಲ್ಲಿ ವಿರುದ್ಧ ಕೈಯಿಂದ ಮಗುವಿನ ತಲೆಯನ್ನು ಹಿಡಿಯಲಾಗುತ್ತದೆ. ಮೊದಲ ಬಾರಿಗೆ ಸ್ತನ್ಯಪಾನ ಮಾಡುವ ತಾಯಂದಿರಿಗೆ ಇದು ಹೆಚ್ಚು ಸಹಾಯಕ. ಮೂರನೆಯದು ಫುಟ್ಬಾಲ್ ಅಥವಾ ಕ್ಲಚ್ ಹೋಲ್ಡ್ ಅಂದರೆ ಫುಟ್ಬಾಲ್ ರೀತಿಯ ಹಿಡಿತ. ಮಗು ತಾಯಿಯ ಬದಿಯಲ್ಲಿ ಇರುತ್ತದೆ. ಸಿಸೇರಿಯನ್ ಹೆರಿಗೆ, ದೊಡ್ಡ ಸ್ತನಗಳು ಅಥವಾ ಅವಳಿ ಮಕ್ಕಳಿಗೆ ಹಾಲುಣಿಸುವ ತಾಯಂದಿರಿಗೆ ಇದು ಅನುಕೂಲಕರ. ನಾಲ್ಕನೆಯದು ಸೈಡ್ ಲೈಂಗ್ ಪೊಸಿಷನ್, ಬದಿಗೆ ಮಲಗುವ ಸ್ಥಿತಿ. ತಾಯಿ ಮತ್ತು ಮಗು ಒಂದೇ ಬದಿಯಲ್ಲಿ ಮಲಗಿ ಹಾಲುಣಿಸುತ್ತಾರೆ. ವಿಶೇಷವಾಗಿ ಸಿಸೇರಿಯನ್ ಹೆರಿಗೆಯ ನಂತರ ಮತ್ತು ರಾತ್ರಿ ಸಮಯದಲ್ಲಿ ಇದು ಆರಾಮದಾಯಕ. ಯಾವ ವಿಧಾನವಾದರೂ ತಾಯಿ ಮತ್ತು ಮಗು ಇಬ್ಬರು ಆರಾಮವಾಗಿರುವುದು ಮುಖ್ಯ. ಡಾಕ್ಟರ್, ಮಗು ಸರಿಯಾಗಿ ಹಾಲು ಹಿಡಿದಿದೆಯೇ ಎಂದು ಹೇಗೆ ತಿಳಿಯುವುದು? ಅದನ್ನು ಮಗು ಸರಿಯಾಗಿ ಸ್ತನಕ್ಕೆ ಅಂಟಿಕೊಳ್ಳುವುದು ಎಂದು ಕರೆಯುತ್ತಾರೆ. ಮಗು ಬಾಯನ್ನು ಚೆನ್ನಾಗಿ ತೆರೆದು ಮೊಲೆ ತೊಟ್ಟು ಮಾತ್ರವಲ್ಲದೆ ಅದರ ಸುತ್ತಲಿನ ಕಪ್ಪು ಭಾಗವನ್ನು ಬಾಯಲ್ಲಿ ಹಿಡಿಯಬೇಕು. ತುಟಿಗಳು ಹೊರಮುಖವಾಗಿರಬೇಕು. ಗಲ್ಲ ತಾಯಿಯ ಸ್ತನಕ್ಕೆ ತಾಗಿರಬೇಕು ಮತ್ತು ತಾಯಿಗೆ ನೋವಾಗಬಾರದು. ಡಾಕ್ಟ್ರೇ, ಮಗು ಮೊಲೆ ತೊಟ್ಟನ್ನು ಮಾತ್ರ ಹೀರುತ್ತಿದ್ದರೆ? ಆಗ ಮಗುವಿಗೆ ಸಾಕಷ್ಟು ಹಾಲು ಸಿಗುವುದಿಲ್ಲ ಮತ್ತು ತಾಯಿಗೆ ನೋವು ಅಥವಾ ಮೊಲೆತೊಟ್ಟು ಬಿರುಕು ಉಂಟಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಮಗುವಿನ ಬಾಯಿಯ ಮೊಲೆಯಲ್ಲಿ ಸ್ವಚ್ಛ ಬೆರಳನ್ನು ಹಾಕಿ ನಿಧಾನವಾಗಿ ಬಿಡಿಸಿ ಮತ್ತೆ ಸರಿಯಾಗಿ ಹಾಲುಡಿಸಬೇಕು. ನಾವು ತಾಯಿಯಂದಿರಿಗೆ 4 ವಿಷಯಗಳನ್ನು ನೆನಪಿಸುತ್ತೇವೆ. ಮೊದಲನೆಯದು, ಮಗುವಿನ ತಲೆ ಮತ್ತು ದೇಹ ಒಂದೇ ನೇರ ರೇಖೆಯಲ್ಲಿರಬೇಕು. ಎರಡನೆಯದು, ಮಗು ತಾಯಿಯ ಕಡೆ ಮುಖ ಮಾಡಿರಬೇಕು. ಮೂರನೆಯದು, ಮಗುವನ್ನು ತಾಯಿಯ ದೇಹಕ್ಕೆ ಹತ್ತಿರ ಹಿಡಿಯಬೇಕು. ನಾಲ್ಕನೆಯದು, ತಲೆ ಮಾತ್ರವಲ್ಲ, ಮಗುವಿನ ಸಂಪೂರ್ಣ ದೇಹಕ್ಕೆ ಆದರ ನೀಡಬೇಕು. ಡಾಕ್ಟ್ರೇ, ಮಗುವಿಗೆ ಎಷ್ಟು ಬಾರಿ ಹಾಲುಣಿಸಬೇಕು? 2 ಗಂಟೆಗೆ ಒಮ್ಮೆ ಕೊಡಬೇಕೇ? ಗಡಿಯಾರವನ್ನು ನೋಡುವುದಕ್ಕಿಂತ ಮಗುವಿನ ಹಸಿವಿನ ಸೂಚನೆಗಳನ್ನು ಗಮನಿಸುವುದು ಮುಖ್ಯ. ಇದನ್ನು ಬೇಡಿಕೆಯ ಮೇರೆಗೆ ಸ್ತನ್ಯಪಾನ ಎನ್ನುತ್ತೇವೆ. ಸಾಮಾನ್ಯವಾಗಿ ನವಜಾತ ಶಿಶು ದಿನಕ್ಕೆ 8 ರಿಂದ 12 ಬಾರಿ ಹಾಲು ಕುಡಿಯುತ್ತದೆ. ಮಗುವಿನ ಹಸಿವಿನ ಆರಂಭಿಕ ಲಕ್ಷಣಗಳು ಯಾವುವು ಡಾಕ್ಟರ್? ಮಗು ಸ್ತನವನ್ನು ಹುಡುಕುವಂತೆ ತಲೆ ತಿರುಗಿಸುವುದು, ಬಾಯಿ ತೆರೆಯುವುದು, ಕೈ ಅಥವಾ ಬೆರಳು ಹೀರುವುದು, ತುಟಿಗಳನ್ನು ಚಪ್ಪರಿಸುವುದು ಮತ್ತು ಹೆಚ್ಚು ಚಟುವಟಿಕೆಯಿಂದ ಇರುವುದು ಹಸಿವಿನ ಆರಂಭಿಕ ಲಕ್ಷಣಗಳು. ಮಗು ಅಳುವುದು ಹಸಿವಿನ ಕೊನೆಯ ಲಕ್ಷಣ. ಡಾಕ್ಟ್ರೇ, ನನ್ನ ಮಗು ಕೆಲವೊಮ್ಮೆ ಹಾಲು ಕುಡಿದು ಮಲಗಿಬಿಡುತ್ತದೆ. ಹಾಲು ಸಾಕಾಗಿದೆ ಎಂದು ಹೇಗೆ ತಿಳಿಯುವುದು? ಮಗು ದಿನಕ್ಕೆ 6 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರೆ, ಸರಿಯಾಗಿ ತೂಕ ಹೆಚ್ಚುತ್ತಿದ್ದರೆ, ಹಾಲು ಕುಡಿದ ನಂತರ ತೃಪ್ತಿಯಿಂದ ಶಾಂತವಾಗಿದ್ದರೆ ಹಾಗೂ ಚಟುವಟಿಕೆಯಿಂದ ಇದ್ದರೆ ಮಗುವಿಗೆ ತಾಯಿಯಲು ಸಾಕಷ್ಟು ದೊರೆಯುತ್ತಿದೆ ಎಂದು ಅರ್ಥ. ಡಾಕ್ಟ್ರೇ, ನಾನು ಒಂದು ಪ್ರಶ್ನೆ ಕೇಳಬಹುದೇ? ಹೆರಿಗೆಯ 2ನೇ ದಿನ ನನ್ನ ಸ್ತನಗಳು ತುಂಬ ಗಟ್ಟಿಯಾಗಿ ಊದಿಕೊಂಡು ನೋವಾಗಲು ಶುರುವಾಯಿತು. ಕೆಲವರು 1 ದಿನ ಹಾಲುಣಿಸಬೇಡ ಎಂದರು. ಇನ್ನು ಕೆಲವರು ಮನೆಮದ್ದುಗಳನ್ನು ಹೇಳಿದರು. ನಾನು ತುಂಬ ಗೊಂದಲದಲ್ಲಿದ್ದೆ. ಸವಿತಾ, ನೀವು ಅನುಭವಿಸಿದ್ದು ಸ್ತನ ಉಬ್ಬರ ಎಂದರೆ ಬ್ರೆಸ್ಟ್ ಎಂಗಾಜ್ಮೆಂಟ್. ಇದು ಹೆರಿಗೆಯ ನಂತರ ಹಾಲು ಹೆಚ್ಚಾಗಿ ಉತ್ಪತ್ತಿಯಾಗುವಾಗ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಇದು ತಾತ್ಕಾಲಿಕ ಸಮಸ್ಯೆಯಾಗಿದ್ದು ಸರಿಯಾದ ಆರೈಕೆಯಿಂದ ಸುಲಭವಾಗಿ ನಿಯಂತ್ರಿಸಬಹುದು. ಹಲವಾರು ತಾಯಂದಿರು ನೋವಾದರೆ ಹಾಲುಣಿಸುವುದನ್ನು ನಿಲ್ಲಿಸಬೇಕು ಎಂದು ಭಾವಿಸುತ್ತಾರೆ. ಆದರೆ ಆಗಾಗ ಸ್ತನ್ಯಪಾನ ಮಾಡಿಸುವುದೇ ಉತ್ತಮ ಚಿಕಿತ್ಸೆ. ಹಾಲುಣಿಸುವ ಮೊದಲು ಬಿಸಿ ಒದ್ದೆ ಬಟ್ಟೆ ಅಥವಾ ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು. ನಂತರ ಇನ್ನು ಊತ ಇದ್ದರೆ ತಣ್ಣನೆಯ ಒದ್ದೆ ಬಟ್ಟೆ ಆರಾಮ ನೀಡುತ್ತದೆ. ಅಗತ್ಯವಿದ್ದರೆ ಸ್ವಲ್ಪ ಹಾಲನ್ನು ಹೊರತೆಗೆದು ನಂತರ ಮಗುವಿಗೆ ಹಾಲುಣಿಸಬಹುದು. ಡಾಕ್ಟ್ರೇ, ಯಾವಾಗ ಆಸ್ಪತ್ರೆಗೆ ಹೋಗುವುದು ಅಗತ್ಯ? ಮಗು ಹಾಲು ಕುಡಿಯಲು ನಿರಾಕರಿಸಿದರೆ, ಮೂತ್ರ ವಿಸರ್ಜನೆ ಕಡಿಮೆಯಾದರೆ, ತೂಕ ಹೆಚ್ಚದಿದ್ದರೆ ಅಥವಾ ತಾಯಿಗೆ ಸ್ತನದಲ್ಲಿ ತೀವ್ರ ನೋವು, ಊತ, ಜ್ವರ ಅಥವಾ ಮೊಲೆತೊಟ್ಟಿನಲ್ಲಿ ಬಿರುಕು ಮತ್ತು ರಕ್ತಸ್ರಾವ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಎಲ್ಲ ತಾಯಂದಿರಿಗೂ ನನ್ನ ಒಂದು ಸಂದೇಶ: ಸ್ತನ್ಯಪಾನದ ಸಮಸ್ಯೆಗಳನ್ನು ಒಬ್ಬರೇ ಎದುರಿಸಬೇಡಿ. ವೈದ್ಯರು ಮತ್ತು ದಾದಿಯರು ನಿಮಗೆ ಸಹಾಯ ಮಾಡಲು ಇದ್ದಾರೆ. ಇಂದು ನನಗೆ ಒಂದು ವಿಷಯ ಅರ್ಥವಾಯಿತು.
ಒಳ್ಳೆಯ ತಾಯಿಯಾಗುವುದು ಎಂದರೆ ಎಲ್ಲವನ್ನೂ ಮೊದಲ ದಿನವೇ ತಿಳಿದಿರಬೇಕು ಎನ್ನುವುದಲ್ಲ, ಕಲಿಯಲು ಸಿದ್ಧರಾಗಿರಬೇಕು ಎಂದು. ಮತ್ತು ಒಳ್ಳೆಯ ತಂದೆಯಾಗುವುದು ಎಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ತಾಯಿಯ ಜೊತೆಗೆ ನಿಂತು ಧೈರ್ಯ ಮತ್ತು ಬೆಂಬಲ ನೀಡುವುದು. ಹೌದು ರಾಜೇಶ್, ಇಂದಿನ ನಮ್ಮ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಸ್ತನ್ಯಪಾನ ಮಾಡಿಸುವುದು ತಾಯಿಯ ಜವಾಬ್ದಾರಿಯೇ ಸರಿ, ಆದರೆ ಆ ಜವಾಬ್ದಾರಿಯನ್ನು ಅವಳು ಒಬ್ಬಳೇ ಹೊರುವ ಅಗತ್ಯವಿಲ್ಲ. ಡಾಕ್ಟರ್, ಇಂದಿನ ದಿನಗಳಲ್ಲಿ ಅನೇಕ ಮಹಿಳೆಯರು ಸಿಸೇರಿಯನ್ ಮೂಲಕ ಮಗುವಿಗೆ ಜನ್ಮ ನೀಡುತ್ತಾರೆ. ಅವರಲ್ಲಿ ಕೆಲವರಿಗೆ ತಕ್ಷಣವೇ ಮಗುವಿಗೆ ಸ್ತನ್ಯಪಾನ ಮಾಡಿಸಲು ಸಾಧ್ಯವಾಗುವುದಿಲ್ಲ ಎಂಬ ಆತಂಕ ಇರುತ್ತದೆ. ಅವರಿಗೆ ನೀವು ಏನು ಹೇಳುತ್ತೀರಿ? ಮೊದಲಿಗೆ ನಾನು ಪ್ರತಿಯೊಬ್ಬ ತಾಯಿಗೂ ಧೈರ್ಯ ಹೇಳಲು ಬಯಸುತ್ತೇನೆ. ಸಿಸೇರಿಯನ್ ಮೂಲಕ ಹೆರಿಗೆ ಆದರೂ ಸ್ತನ್ಯಪಾನ ಮಾಡಿಸುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ತಾಯಿ ಮತ್ತು ಮಗು ಇಬ್ಬರು ವೈದ್ಯಕೀಯವಾಗಿ ಆರೋಗ್ಯವಾಗಿದ್ದರೆ ಸಿಸೇರಿಯನ್ ಆದ ನಂತರವೂ ಸಾಧ್ಯವಾದಷ್ಟು ಬೇಗ ಸ್ತನ್ಯಪಾನವನ್ನು ಪ್ರಾರಂಭಿಸಬೇಕು. ಶಸ್ತ್ರಚಿಕಿತ್ಸೆಯ ನೋವಿನಿಂದ ತಾಯಿಗೆ ಸ್ವಲ್ಪ ಸಹಾಯದ ಅಗತ್ಯವಿರಬಹುದು, ಆದರೆ ದಾದಿಯರು ಹಾಗೂ ಕುಟುಂಬದ ಸದಸ್ಯರ ಬೆಂಬಲ ದೊರೆತರೆ ಯಶಸ್ವಿಯಾಗಿ ಸ್ತನ್ಯಪಾನ ಮಾಡಿಸುವುದು ಖಂಡಿತ ಸಾಧ್ಯ. ಡಾಕ್ಟ್ರೇ, ನನ್ನ ಸಿಸೇರಿಯನ್ ಹೆರಿಗೆಯ ನಂತರ ನೋವಿನ ಕಾರಣದಿಂದ ಸರಿಯಾಗಿ ಕುಳಿತುಕೊಳ್ಳಲು ತುಂಬಾ ಕಷ್ಟವಾಗುತ್ತಿತ್ತು. ಸ್ತನ್ಯಪಾನ ಮಾಡಿದರೆ ಹೊಲಿಗೆಗೆ ಏನಾದರೂ ಆಗಬಹುದೇ ಎಂಬ ಭಯವೂ ನನಗಿತ್ತು. ಸವಿತಾ, ಹೀಗೆ ಅನಿಸುವುದು ಅನೇಕ ತಾಯಂದಿರಿಗೆ ಸಹಜ. ಅದಕ್ಕಾಗಿ ಶಸ್ತ್ರಚಿಕಿತ್ಸೆಯ ನಂತರ ಆರಾಮವಾಗಿ ಸ್ತನ್ಯಪಾನ ಮಾಡಿಸುವ ವಿವಿಧ ಭಂಗಿಗಳನ್ನು ನಾವು ಕಲಿಸುತ್ತೇವೆ. ಸವಿತಾ ಆರಾಮವಾಗಿ ಕುಳಿತುಕೊಳ್ಳಲು ನಾನು ಅವಳ ಸುತ್ತಲೂ ದಿಂಬುಗಳನ್ನು ಇಟ್ಟು ಸಹಾಯ ಮಾಡಿದ್ದೆ ಎಂಬುದು ನನಗೆ ನೆನಪಿದೆ. ಮೊದಲಿಗೆ ನನ್ನ ಪಾತ್ರ ಬಹಳ ಚಿಕ್ಕದು ಎಂದು ನಾನು ಭಾವಿಸಿದೆ, ಆದರೆ ನಂತರ ನನಗೆ ತಿಳಿಯಿತು ಮಗುವನ್ನು ಅವಳ ಹತ್ತಿರ ತಂದುಕೊಡುವುದು, ಅವಳಿಗೆ ಆರಾಮದಾಯಕವಾದ ಸ್ಥಿತಿ ಕಂಡುಕೊಳ್ಳಲು ಸಹಾಯ ಮಾಡುವುದು ಅಥವಾ ಸುಮ್ಮನೆ ಅವಳ ಪಕ್ಕದಲ್ಲೇ ಇರುವುದು ಕೂಡ ದೊಡ್ಡ ಸಹಾಯವಾಗುತ್ತದೆ. ಹೌದು ರಾಜೇಶ್, ತಂದೆಯ ಪ್ರೋತ್ಸಾಹವು ತಾಯಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ. ಕೆಲವೊಮ್ಮೆ ತಾಯಿಗೆ ಮನಸ್ಸು ಭಾರವಾದಾಗ ಅವಳ ಮಾತುಗಳನ್ನು ತಾಳ್ಮೆಯಿಂದ ಕೇಳುವುದೇ ಬೆಂಬಲ. ಕೆಲವೊಮ್ಮೆ ಮನೆಯ ಕೆಲಸಗಳನ್ನು ನೋಡಿಕೊಂಡು ಅವಳಿಗೆ ವಿಶ್ರಾಂತಿ ನೀಡುವುದೇ ಬೆಂಬಲ. ಇನ್ನು ಕೆಲವೊಮ್ಮೆ ನೀನು ತುಂಬಾ ಚೆನ್ನಾಗಿ ತಾಯ್ತನ ನಿಭಾಯಿಸುತ್ತಿದ್ದೀಯ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳುವುದೇ ಸಾಕು. ಇಂತಹ ಮಾತುಗಳು ತಾಯಿಯ ಆತ್ಮವಿಶ್ವಾಸವನ್ನು ನಾವು ಊಹಿಸುವುದಕ್ಕಿಂತಲೂ ಹೆಚ್ಚು ಹೆಚ್ಚಿಸುತ್ತೇವೆ. ಡಾಕ್ಟರ್, ಇನ್ನೊಂದು ಸಾಮಾನ್ಯವಾದ ಪ್ರಶ್ನೆ ಎಂದರೆ ಅನೇಕ ತಾಯಂದಿರು ಮತ್ತೆ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಎದುರಿಸುವ ಆತಂಕ. ಅವರು ಆಗಾಗ ಕೇಳುತ್ತಾರೆ, ನನ್ನ ಹೆರಿಗೆ ರಜೆ ಮುಗಿದ ನಂತರ ನಾನು ಸ್ತನ್ಯಪಾನವನ್ನು ನಿಲ್ಲಿಸಬೇಕೇ? ಅಗತ್ಯವಿಲ್ಲ. ಸ್ವಲ್ಪ ಯೋಜನೆ ಮಾಡಿಕೊಂಡರೆ ಕೆಲಸ ಮಾಡುವ ಅನೇಕ ತಾಯಂದಿರು ಯಶಸ್ವಿಯಾಗಿ ಸ್ತನ್ಯಪಾನವನ್ನು ಮುಂದುವರಿಸಬಹುದು. ಡಾಕ್ಟರ್, ಕೆಲಸ ಮಾಡುವ ತಾಯಂದಿರು ಅಥವಾ ಕೆಲವು ಸಂದರ್ಭಗಳಲ್ಲಿ ತಾಯಿ ಹಾಲನ್ನು ಹಿಂಡುವುದು ಎಂಬುದರ ಬಗ್ಗೆ ಕೇಳಿರುತ್ತಾರೆ. ತಾಯಿ ಹಾಲನ್ನು ಹಿಂಡುವುದು ಎಂದರೇನು? ತಾಯಿಯನ್ನು ಹಿಂಡುವುದು ಎಂದರೆ ಕೈಯಿಂದ ಅಥವಾ ಬ್ರೆಸ್ಟ್ ಪಂಪ್ ಬಳಸಿ ಹಾಲನ್ನು ಹೊರತೆಗೆದು ಸ್ವಚ್ಛವಾದ ಪಾತ್ರೆಯಲ್ಲಿ ಸಂಗ್ರಹಿಸುವುದು. ಇದು ಕೆಲಸ ಮಾಡುವ ತಾಯಂದಿರಿಗೆ ಮಗು ನೇರವಾಗಿ ಹಾಲು ಕುಡಿಯಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ತುಂಬಾ ಉಪಯುಕ್ತವಾಗಿದೆ. ತಾಯಿ ಹಾಲನ್ನು ಹೇಗೆ ಸಂಗ್ರಹಿಸಬೇಕು ಡಾಕ್ಟ್ರೇ? ಸ್ವಚ್ಛವಾದ ಕೈಗಳಿಂದ ಅಥವಾ ಬ್ರೆಸ್ಟ್ ಪಂಪ್ ಬಳಸಿ ತಾಯಿಯನ್ನು ಹಿಂಡಿ ಸ್ವಚ್ಛವಾದ ಮುಚ್ಚಳವಿರುವ ಗಾಜಿನ ಅಥವಾ ಆಹಾರ ಗುಣಮಟ್ಟದ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು. ಕೊಠಡಿ ತಾಪಮಾನದಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ವರೆಗೆ 4 ಗಂಟೆಗಳವರೆಗೆ ಇಡಬಹುದು. ಫ್ರಿಡ್ಜ್ನಲ್ಲಿ 4 ದಿನಗಳವರೆಗೆ ಮತ್ತು ಡೀಪ್ ಫ್ರೀಜರ್ನಲ್ಲಿ 6 ತಿಂಗಳವರೆಗೆ ಸುರಕ್ಷಿತವಾಗಿ ಇಡಬಹುದು. ಬಳಸುವ ಮೊದಲು ಹಾಲನ್ನು ಬೆಚ್ಚಗಿನ ನೀರಿನಲ್ಲಿ ಇಟ್ಟು ಸ್ವಲ್ಪ ಬೆಚ್ಚಗಾಗಿಸಿ ಕೊಡಬೇಕು. ಕುದಿಸಬಾರದು ಮತ್ತು ಒಮ್ಮೆ ಬೆಚ್ಚಗಾದ ಹಾಲನ್ನು ಮತ್ತೆ ಫ್ರಿಡ್ಜ್ ಮಾಡಬಾರದು. ಡಾಕ್ಟರ್, ಕೆಲವು ತಾಯಂದರಿಗೆ ಆಕಲಿಕವಾಗಿ ಜನಿಸಿದ ಮಗು, ತಾಯಿಯ ಅನಾರೋಗ್ಯ, ಮಗು ಹಾಲು ಕುಡಿಯಲು ಸಾಧ್ಯವಾಗದಿರುವುದು ಅಥವಾ ತಾಯಿ ಮಗುವಿನಿಂದ ದೂರವಿರುವಂತಹ ಸಂದರ್ಭಗಳಲ್ಲಿ ನೇರವಾಗಿ ಹಾಲುಣಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬಹುದು? ಅಂತಹ ಸಂದರ್ಭಗಳಲ್ಲಿ ತಾಯಿ ಹಾಲಿನ ಬ್ಯಾಂಕ್ ಎಂದರೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಸಹಾಯ ಮಾಡುತ್ತದೆ. ಇಲ್ಲಿ ಆರೋಗ್ಯ ತಪಾಸಣೆ ಮಾಡಿದ ದಾಣಿಗಳಿಂದ ಸಂಗ್ರಹಿಸಿದ ಸುರಕ್ಷಿತ ತಾಯಿ ಹಾಲನ್ನು ತಾಯಿಯ ಹಾಲು ಲಭ್ಯವಿಲ್ಲದ ಅಥವಾ ನೇರವಾಗಿ ಹಾಲುಣಿಸಲು ಸಾಧ್ಯವಾಗದ ನವಜಾತ ಶಿಶುಗಳಿಗೆ ನೀಡಲಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ತಾಯಿ ಹಾಲಿನ ಬ್ಯಾಂಕ್ ಎಂದರೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಸಹಾಯ ಮಾಡುತ್ತದೆ. ಇಲ್ಲಿ
ಆರೋಗ್ಯ ತಪಾಸಣೆ ಮಾಡಿದ ದಾನಿಗಳಿಂದ ಸಂಗ್ರಹಿಸಿದ ಸುರಕ್ಷಿತ ತಾಯಿ ಹಾಲನ್ನು ತಾಯಿಯ ಹಾಲು ಲಭ್ಯವಿಲ್ಲದ ಅಥವಾ ನೇರವಾಗಿ ಹಾಲುಣಿಸಲು ಸಾಧ್ಯವಾಗದ ನವಜಾತ ಶಿಶುಗಳಲ್ಲಿ ನೀಡಲಾಗುತ್ತದೆ. ಡಾಕ್ಟ್ರೇ, ನಾನೊಂದು ವಿಷಯ ಗಮನಿಸಿದೆ. ಸವಿತಾ ಮಗುವಿಗೆ ಹಾಲು ಉಣಿಸುವುದರಲ್ಲಿ ತುಂಬ ತೊಡಗಿಸಿಕೊಂಡು ತನ್ನ ಬಗ್ಗೆ ಮರೆತು ಬಿಡುತ್ತಿದ್ದಳು. ಊಟವನ್ನು ಬಿಟ್ಟು ನಂತರ ತಿನ್ನುತ್ತೇನೆ ಎಂದು ಹೇಳುತ್ತಿದ್ದಳು. ಸ್ತನ್ಯಪಾನ ಮಾಡುವ ತಾಯಿಯ ಆಹಾರ ಎಷ್ಟು ಮುಖ್ಯ? ತುಂಬ ಮುಖ್ಯ. ಸ್ತನ್ಯಪಾನ ಮಾಡುವ ತಾಯಿ ಸಮತೋಲನಯುತ ಮತ್ತು ಪೌಷ್ಟಿಕ ಆಹಾರ ಸೇವಿಸಬೇಕು. ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು, ಹಣ್ಣುಗಳು, ಹಾಲು ಅಥವಾ ಕ್ಯಾಲ್ಸಿಯಂ ಇರುವ ಆಹಾರಗಳು ಹಾಗೂ ಸಾಕಷ್ಟು ಪ್ರೋಟೀನ್ ಇರುವ ಆಹಾರಗಳನ್ನು ಸೇವಿಸಬೇಕು. ಬಾಯಾರಿಕೆಯಾಗದಾಗ ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಊಟವನ್ನು ಬಿಡಬಾರದು. ಉತ್ತಮ ಆಹಾರ ತಾಯಿಯ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಹೆರಿಗೆಯ ನಂತರ ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದನ್ನು ಕೇಳಿದಾಗ ನನ್ನ ತಾಯಿ ಹೇಳುತ್ತಿದ್ದ ಮಾತು ನೆನಪಾಯಿತು. ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಮಗು ಚೆನ್ನಾಗಿರುತ್ತದೆ. ಅವರು ಹೇಳಿದ್ದು ನಿಜವೇ ಆಗಿತ್ತು. ಖಂಡಿತ. ಪೌಷ್ಟಿಕ ಆಹಾರದ ಜೊತೆಗೆ ತಾಯಿಗೆ ಸಾಕಷ್ಟು ವಿಶ್ರಾಂತಿ, ಮಾನಸಿಕ ಬೆಂಬಲ ಮತ್ತು ಕುಟುಂಬದ ಸಹಕಾರವೂ ಅಗತ್ಯ. ಹೆರಿಗೆಯ ನಂತರದ ಮೊದಲು ಕೆಲವು ವಾರಗಳು ದೈಹಿಕ ಹಾಗೂ ಮಾನಸಿಕವಾಗಿ ಕಷ್ಟಕರವಾಗಿರಬಹುದು. ಆದ್ದರಿಂದ ಮನೆಯವರು ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಿ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಲು ಅವಕಾಶ ನೀಡಬೇಕು. ಡಾಕ್ಟ್ರೇ, ಸ್ತನ್ಯಪಾನದ ಬಗ್ಗೆ ಇನ್ನೂ ಹಲವು ತಪ್ಪು ನಂಬಿಕೆಗಳಿವೆ. ಉದಾಹರಣೆಗೆ, ಬೇಸಿಗೆಯಲ್ಲಿ ಮಗುವಿಗೆ ನೀರು ಕೊಡಬೇಕು, ಸಣ್ಣ ಸ್ತನಗಳಿದ್ರೆ ಹಾಲು ಸಾಲದು, ಕೃತಕ ಶಿಶು ಹಾಲು ತಾಯಿಯ ಹಾಲಿನಷ್ಟು ಉತ್ತಮ ಎಂದು ಹೇಳುತ್ತಾರೆ. ಇದು ನಿಜವೇ? ತುಂಬ ಒಳ್ಳೆಯ ಪ್ರಶ್ನೆ ರಾಜೇಶ್. ಈಗ ಸತ್ಯ ಮತ್ತು ತಪ್ಪು ಕಲ್ಪನೆಗಳನ್ನು ಪ್ರತ್ಯೇಕವಾಗಿ ತಿಳಿದುಕೊಳ್ಳೋಣ. ಇದರಿಂದ ಪ್ರತಿಯೊಂದು ಕುಟುಂಬವು ಮೂಢನಂಬಿಕೆ ಬದಲು ವೈಜ್ಞಾನಿಕ ಮಾಹಿತಿಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬಹುದು. ನಾನು ಇದನ್ನು ಅನೇಕ ಬಾರಿ ಕೇಳಿದ್ದೇನೆ. ದೊಡ್ಡವರಿಗೆ ಬೇಸಿಗೆಯಲ್ಲಿ ಬಾಯಾರಿಕೆ ಆಗುವುದರಿಂದ ಮಗುವಿಗೂ ನೀರು ಕೊಡಬೇಕು ಎಂದು ಹೇಳುತ್ತಾರೆ. ಇದು ತಪ್ಪು ಕಲ್ಪನೆ. ಮೊದಲ 6 ತಿಂಗಳು ಕೇವಲ ಎದೆ ಹಾಲು ಕುಡಿಯುವ ಮಗುವಿಗೆ ನೀರು ಕೊಡುವ ಅಗತ್ಯವಿಲ್ಲ. ಎದೆ ಹಾಲಿನಲ್ಲಿ ಮಗುವಿಗೆ ಬೇಕಾದಷ್ಟು ನೀರು ಇರುತ್ತದೆ. ನೀರು ಕೊಟ್ಟರೆ ಮಗು ಕಡಿಮೆ ಹಾಲು ಕುಡಿಯಬಹುದು ಮತ್ತು ನೀರು ಸ್ವಚ್ಛವಾಗಿರದಿದ್ದರೆ ರೋಗದ ಅಪಾಯವೂ ಹೆಚ್ಚಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ನನಗೂ ಇದೇ ಚಿಂತೆ ಇತ್ತು. ನನ್ನ ಸ್ತನಗಳ ಗಾತ್ರ ಚಿಕ್ಕದಿರುವುದರಿಂದ ಮಗುವಿಗೆ ಸಾಕಷ್ಟು ಹಾಲು ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಭಾವಿಸಿದ್ದೆ. ಅದು ಸಂಪೂರ್ಣ ತಪ್ಪು. ಸ್ತನದ ಗಾತ್ರವು ಹಾಲಿನ ಪ್ರಮಾಣವನ್ನು ನಿರ್ಧರಿಸುವುದಿಲ್ಲ. ಹಾಲಿನ ಉತ್ಪಾದನೆ ಮಗು ಆಗಾಗ ಸರಿಯಾಗಿ ಇರುವುದರ ಮೇಲೆ ಮತ್ತು ಸರಿಯಾದ ರೀತಿಯಲ್ಲಿ ಸ್ತನ್ಯಪಾನ ಮಾಡಿಸುವುದರ ಮೇಲೆ ಅವಲಂಬಿತವಾಗಿದೆ. ಕೆಲವೊಮ್ಮೆ ಮಗು ಹಾಲು ಕುಡಿದ ನಂತರವೂ ಅಳುವುದರಿಂದ ಅನೇಕ ತಾಯಂದಿರು ಆತಂಕಗೊಳ್ಳಗಾಗುತ್ತಾರೆ. ಅಳುವುದಕ್ಕೆ ಹಸಿವೆ ಕಾರಣ ಎಂಬುದು ತಪ್ಪು. ಮಗು ಆರೈಕೆ, ಡೈಪರ್ ಬದಲಾವಣೆ, ನಿದ್ರೆ ಬೇಕೆಂದು ಅಳಬಹುದು. ಮಗು ಸಾಕಷ್ಟು ಹಾಲು ಪಡೆಯುತ್ತದೆಯೇ ಎಂಬುದನ್ನು ಅದರ ತೂಕ ಹೆಚ್ಚಳ, ಮೂತ್ರ ವಿಸರ್ಜನೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ನೋಡಿ ತಿಳಿಯಬೇಕು. ಜಾಹೀರಾತುಗಳಲ್ಲಿ ತಯಾರಿಸಿದ ಹಾಲಿನ ಹುಡಿ ಎದೆ ಹಾಲಿನಷ್ಟೇ ಉತ್ತಮ ಎಂದು ತೋರಿಸುತ್ತಾರೆ. ಕೆಲವು ವೈದ್ಯಕೀಯ ಸಂದರ್ಭಗಳಲ್ಲಿ ತಯಾರಿಸಿದ ಹಾಲಿನ ಹುಡಿ ಅಗತ್ಯವಾಗಬಹುದು, ಆದರೆ ಅದು ಎದೆ ಹಾಲಿಗೆ ಸಂಪೂರ್ಣ ಪರ್ಯಾಯವಲ್ಲ. ಎದೆ ಹಾಲಿನಲ್ಲಿ ಜೀವಂತ ರೋಗ ನಿರೋಧಕ ಶಕ್ತಿ, ಪ್ರತಿಕಾಯಗಳು, ಕಿಣ್ವಗಳು ಮತ್ತು ಹಾರ್ಮೋನ್ಗಳು ಇರುತ್ತವೆ. ಇವು ಮಗುವಿನ ಅಗತ್ಯಕ್ಕೆ ಅನುಗುಣವಾಗಿ ಬದಲಾಗುತ್ತವೆ. ಇಂತಹ ಗುಣಗಳನ್ನು ಯಾವುದೇ ಕೃತಕ ಹಾಲು ಸಂಪೂರ್ಣವಾಗಿ ನೀಡಲು ಸಾಧ್ಯವಿಲ್ಲ. ನಮ್ಮ ನೆರೆಹೊರೆಯವರು ತಾಯಿಗೆ ಜ್ವರ ಅಥವಾ ಶೀತವಾದರೆ ಹಾಲುಣಿಸುವುದನ್ನು ನಿಲ್ಲಿಸಬೇಕು ಎಂದು ಹೇಳುತ್ತಾರೆ. ಸಾಮಾನ್ಯ ಶೀತ ಅಥವಾ ನೆಗಡಿ ಇದ್ದರೆ ಕೈ ತೊಳೆಯುವುದು ಅಥವಾ ಕೆಮ್ಮುವಾಗ ಬಾಯಿ ಮುಚ್ಚಿಕೊಳ್ಳುವುದು ಮುಂತಾದ ಸ್ವಚ್ಛತಾ ಕ್ರಮಗಳನ್ನು ಪಾಲಿಸಿ ತಾಯಿ ಸ್ತನ್ಯಪಾನವನ್ನು ಮುಂದುವರಿಸಬಹುದು. ಮಗುವಿಗೆ ಹಲ್ಲು ಬಂದ ನಂತರ ಸ್ತನ್ಯಪಾನ ನಿಲ್ಲಿಸಬೇಕು ಎಂದು ಕೆಲವರು ಹೇಳುತ್ತಾರೆ. ಅದು ತಪ್ಪು ಕಲ್ಪನೆ. ವಿಶ್ವ ಆರೋಗ್ಯ ಸಂಸ್ಥೆಯ ಶಿಫಾರಸಿನಂತೆ ಪೂರಕ ಆಹಾರದ ಜೊತೆಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲವು ಸ್ತನ್ಯಪಾನವನ್ನು ಮುಂದುವರಿಸಬಹುದು. ಹಲ್ಲು ಬಂದ ನಂತರವೂ ಮಕ್ಕಳು ನಿಧಾನವಾಗಿ ಹಾಲು ಕುಡಿಯುವುದನ್ನು ಕಲಿಯುತ್ತಾರೆ. ಧನ್ಯವಾದಗಳು ಡಾಕ್ಟರ್. ಇಂದಿನ ಚರ್ಚೆಯಿಂದ ನಮಗೆ ತಿಳಿದದ್ದು ಏನೆಂದರೆ, ಮೂಢನಂಬಿಕೆ ಬದಲು ವೈಜ್ಞಾನಿಕ ಮಾಹಿತಿಯನ್ನು ನಂಬಿದರೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ನಾನು ಬಹಳ ಮುಖ್ಯವಾದ ಪಾಠ ಕಲಿತೆ. ಸಂಪ್ರದಾಯಗಳು ಅಮೂಲ್ಯವಾದವು, ಆದರೆ ಅವು ಜ್ಞಾನದೊಂದಿಗೆ ಬೆಳೆಯಬೇಕು. ನಮ್ಮ ಮಕ್ಕಳಿಗೆ ನಾವು ನೀಡಬಹುದಾದ ಅತ್ಯಮೂಲ್ಯ ಉಡುಗೊರೆ ಎಂದರೆ ಪ್ರೀತಿಯ ಜೊತೆಗೆ ಸರಿಯಾದ ಜ್ಞಾನವೂ ಆಗಿದೆ. ಈ ಪಯಣವನ್ನು ನಾನು ಭಯ ಮತ್ತು ಗೊಂದಲದಿಂದ ಆರಂಭಿಸಿದೆ, ಆದರೆ ಇಂದು ನನಗೆ ಆತ್ಮವಿಶ್ವಾಸ ಬಂದಿದೆ. ಪ್ರಶ್ನೆ ಕೇಳುವುದು ದುರ್ಬಲತೆಯಲ್ಲ, ಅದು ಒಳ್ಳೆಯ ತಾಯಿಯಾಗುವ ಮೊದಲ ಹೆಜ್ಜೆಯಾಗಿದೆ.
ನಾನು ಕೂಡ ಒಂದು ವಿಷಯ ಕಲಿತೆ. ತಂದೆಯ ಜವಾಬ್ದಾರಿ ಎಂದರೆ ಬೆಂಬಲ ನೀಡುವುದು, ಪ್ರತಿಯೊಂದು ಪ್ರೋತ್ಸಾಹದ ಮಾತು, ಪ್ರತಿಯೊಂದು ಸಹಾಯದ ಕೈ, ನನ್ನ ಹೆಂಡತಿಯ ಜೊತೆಗೆಲ್ಲಿರುವ ಪ್ರತಿಯೊಂದು ಕ್ಷಣವು ಮಗುವಿನ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುತ್ತದೆ. ಒಂದು ನರ್ಸ್ ಆಗಿ ನನ್ನ ಸಂದೇಶ ತುಂಬಾ ಸರಳವಾಗಿದೆ. ಯಾವುದೇ ತಾಯಿಯು ಒಂಟಿಯಾಗಿದ್ದಾಳೆ ಎಂದು ಭಾವಿಸಬಾರದು. ಸ್ತನ್ಯಪಾನದ ಬಗ್ಗೆ ಯಾವುದೇ ಪ್ರಶ್ನೆ ಅಥವಾ ತೊಂದರೆ ಇದ್ದರೆ ವೈದ್ಯರು, ನರ್ಸ್ ಅಥವಾ ಸ್ತನ್ಯಪಾನ ಸಲಹೆಗಾರರನ್ನು ಸಂಪರ್ಕಿಸಿ. ಸರಿಯಾದ ಸಮಯದಲ್ಲಿ ದೊರೆಯುವ ಮಾರ್ಗದರ್ಶನ ಬಹಳ ದೊಡ್ಡ ಬದಲಾವಣೆಯನ್ನು ತರಬಹುದು. ಸ್ತನ್ಯಪಾನವು ಮಗುವಿನ ಆರೋಗ್ಯ ಮತ್ತು ತಾಯಿಯ ಕ್ಷೇಮಕ್ಕಾಗಿ ನಾವು ಮಾಡಬಹುದಾದ ಅತ್ಯುತ್ತಮ ಹೂಡಿಕೆಯಾಗಿದೆ. ಇದು ಸಹಜ, ಕಡಿಮೆ ವೆಚ್ಚದ, ಪರಿಸರ ಸ್ನೇಹಿ ಹಾಗೂ ಜೀವಿತಾವಧಿಯವರೆಗೂ ಪ್ರಯೋಜನ ನೀಡುವ ವಿಧಾನವಾಗಿದೆ. ಸ್ತನ್ಯಪಾನವನ್ನು ರಕ್ಷಿಸಿ, ಉತ್ತೇಜಿಸಿ ಮತ್ತು ಬೆಂಬಲಿಸುವ ಮೂಲಕ ಪ್ರತಿಯೊಂದು ಮಗುವಿಗೂ ಆರೋಗ್ಯಕರ ಆರಂಭವನ್ನು ನೀಡಬಹುದು. ಆತ್ಮೀಯ ತಾಯಂದಿರೆ, ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳೋಣ. ಸ್ತನ್ಯಪಾನ ಎಂದರೆ ಕೇವಲ ಪೌಷ್ಟಿಕ ಆಹಾರವಲ್ಲ, ಅದು ರಕ್ಷಣೆ, ಅದು ಸಾಂತ್ವನ, ಅದು ತಾಯಿ ಮಗುವಿನ ಬಾಂಧವ್ಯ, ಅದು ತಾಯಿಯ ಮೊದಲ ಪ್ರೀತಿಯ ಉಡುಗೊರೆ. ಪ್ರತಿಯೊಬ್ಬ ತಾಯಿ, ತಂದೆ, ಅಜ್ಜ, ಅಜ್ಜಿ ಹಾಗೂ ಕುಟುಂಬದ ಸದಸ್ಯರಿಗೆ ನಮ್ಮ ವಿನಂತಿ: ತಾಯಿಯೊಂದಿಗೆ ನಿಲ್ಲಿ, ಅವಳಿಗೆ ಬೆಂಬಲ ನೀಡಿ. ಒಟ್ಟಾಗಿ ಪ್ರತಿಯೊಬ್ಬ ತಾಯಿಗೂ ಬೆಂಬಲ ದೊರೆಯುವ ಮತ್ತು ಪ್ರತಿಯೊಂದು ಮಗುವಿಗೂ ಜೀವನದ ಅತ್ಯುತ್ತಮ ಆರಂಭ ಸಿಗುವ ಸಮಾಜವನ್ನು ನಿರ್ಮಿಸೋಣ. ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜ್ ತುಂಬೆ ಪ್ರಸೂತಿ ಮತ್ತು ಸ್ತ್ರೀರೋಗ ನರ್ಸಿಂಗ್ ವಿಭಾಗದ ವತಿಯಿಂದ ಆಯೋಜಿಸಲಾದ ಈ ವಿಶೇಷ ಸ್ತನ್ಯಪಾನ ಜಾಗೃತಿ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಆರೋಗ್ಯವಾಗಿರಿ, ಮಾಹಿತಿಯುತವಾಗಿರಿ ಮತ್ತು ನೆನಪಿಟ್ಟುಕೊಳ್ಳಿ, ಸ್ತನ್ಯಪಾನಕ್ಕೆ ಬೆಂಬಲ ನೀಡಿ, ಏಕೆಂದರೆ ಪ್ರತಿಯೊಂದು ಹನಿ ಅಮೂಲ್ಯ. ತಾಯಿಯ ಮಮತೆ, ಮಗುವಿನ ನಗು, ಜೀವನ ಪೂರ್ತಿ ಉಳಿಯುವ ಪ್ರೀತಿ. ಆರೋಗ್ಯವಂತ ತಾಯಂದಿರು, ಆರೋಗ್ಯವಂತ ಮಕ್ಕಳು. ಒಟ್ಟಾಗಿ ಕಟ್ಟೋಣ ಆರೋಗ್ಯಕರ ನಾಳೆ. ಸ್ತನ್ಯಪಾನಕ್ಕೆ ಬೆಂಬಲ ನೀಡಿ, ಪ್ರತಿಯೊಬ್ಬ ತಾಯಿ, ಪ್ರತಿಯೊಂದು ಮಗು. ತಾಯಿಯ ಪ್ರೀತಿ, ತಾಯಿ ಹಾಲು, ಮಗುವಿನ ಬದುಕಿನ ಬಲವೇ ಹೌದು. ಮೊದಲ ಹಾಲು, ಚಿನ್ನದ ಹಾಲು, ರೋಗಗಳಿಂದ ಕಾಪಾಡುವ ಕವಚ ಹೌದು. ಎಲ್ಲರೂ ಸೇರಿ ಕೂಗಿ ಹೇಳೋಣ, ತಾಯಿ ಹಾಲಿನ ಮಹಿಮೆ ಸಾರೋಣ. ತಾಯಿ ಮತ್ತು ಮಗು ಇಬ್ಬರಿಗೂ ತಾಯಿ ಹಾಲೇ ದೊಡ್ಡ ವರವೇ. 6 ತಿಂಗಳು ತಾಯಿ ಹಾಲೇ, ಅದರಲ್ಲಿದೆ ಎಲ್ಲ ಪೋಷಣೆ. ನಗುವಿನ ಮಗು ಆರೋಗ್ಯ ಮನೆ, ತಾಯಿ ಹಾಲಿನಿಂದ ಸುಂದರ ಜೀವನವೇ. ಎಲ್ಲರೂ ಸೇರಿ ಕೂಗಿ ಹೇಳೋಣ, ತಾಯಿ ಹಾಲಿನ ಮಹಿಮೆ ಸಾರೋಣ. ತಾಯಿ ಮತ್ತು ಮಗು ಇಬ್ಬರಿಗೂ ತಾಯಿ ಹಾಲೇ ದೊಡ್ಡ ವರವೇ. ತಾಯಿ ಮತ್ತು ಮಗು ಇಬ್ಬರಿಗೂ ತಾಯಿ ಹಾಲೇ ದೊಡ್ಡ ವರವೇ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಸ್ತುತಪಡಿಸಿದ ನಮ್ಮ ತಂಡದ ಸದಸ್ಯರು ಡಾಕ್ಟರ್ ದಿವ್ಯಾ, ಲ್ಯಾನಿ ಓಜಿಟಾ ಫರ್ನಾಂಡಿಸ್, ಅನಿತಾ, ಆಶ್ಲಿನ್ ಅನ್ವಿತಾ ವೇಗಸ್, ಸವಿತಾ ಪ್ರೀತಿ ಡಿಸೋಜಾ, ಆಶಾ ಜಾಸ್ಮಿನ್ ಮೋರಾಸ್, ರಾಜೇಶ್ ಕ್ರಿಸ್ಟನ್ ಸುದೀಪ್ ಡಿಸೋಜಾ, ಲಕ್ಷ್ಮಿ ಪ್ರತಿಮಾ. ಈ ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜ್ ತುಂಬೆ ಇದರ ಪ್ರಸೂತಿ ಮತ್ತು ಶ್ರೀರೋಗ ನರ್ಸಿಂಗ್ ವಿಭಾಗ ಆಯೋಜಿಸಿದೆ. ನಾನು ಪವಿತ್ರ ಬಿ ಮಾಸಣಗಿ, ಪ್ರಸೂತ ಮತ್ತು ಶ್ರೀರೋಗ ನರ್ಸಿಂಗ್ ಶಿಕ್ಷಕಿ. ನಮ್ಮ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೆ ಸ್ತನ್ಯಪಾನ ಜಾಗೃತಿ ಸಮೂಹ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜು ತುಂಬೆ, ಬಂಟ್ವಾಳ, ಇಲ್ಲಿನ ವಿದ್ಯಾರ್ಥಿಗಳು. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.